ಮಾಲ್ದಾರೆ ಸಮೀಪದ ಗದ್ದಿಗೆ ಬೆಟ್ಟದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಅರಣ್ಯ ಇಲಾಖೆಗೆ ಸೇರಿದ ಪ್ರದೇಶದಲ್ಲಿ ಅನಧಿಕೃತವಾಗಿ ಸಮಾಧಿ ನಿರ್ಮಿಸಿರುವ ಘಟನೆ ಉದ್ವಿಗ್ನತೆಗೆ ಕಾರಣವಾಯಿತು. ಘಟನೆ ಖಂಡಿಸಿ ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕಿಡಿಗೇಡಿಗಳನ್ನು ಶೀಘ್ರ ಬಂಧಿಸುವಂತೆ ಆಗ್ರಹಿಸಿ ಸೋಮವಾರ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಅರಣ್ಯ ಇಲಾಖೆಗೆ ಸೇರಿದ ಪ್ರದೇಶದಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಸಮಾಧಿ ನಿರ್ಮಿಸಿ ಪೂಜೆ ಸಲ್ಲಿಸಿ ತೆರಳಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸಮಾಧಿಯನ್ನು ಧ್ವಂಸಗೊಳಿಸಿದರು. ಈ ಕೃತ್ಯ ಎಸಗಿದವರು ಯಾರೆಂಬುದು ಇದುವರೆಗೆ ಪತ್ತೆಯಾಗಿಲ್ಲ. ಸ್ಥಳೀಯರಲ್ಲದ ಕೆಲವರು ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ ಎಂದು ತಿಳಿದು ಬಂದಿದೆ. ನೀರು ಮಣ್ಣೆಲ್ಲ ಹಾಕಿರೋದ ಇದು ದೊಡ್ಡ ಇಶ್ಯೂ, ಸೂಕ್ಷ್ಮ ವಿಚಾರ ಇದು. ಹಾಗಾಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲ ಸರ್, ನಾವು FIR ಮಾಡಿದ್ರೆ ಇಲ್ಲಿಂದ ಕದಲಲ್ಲ ಅಷ್ಟೇ. ನೀವು ಇದನ್ನ ಸೂಕ್ಷ್ಮವಾಗಿ ತಗೊಂಡು ಇದು ನಾಳೆ ಇಶ್ಯೂ ಆಗಬಾರ್ದು, ಇದನ್ನ ಶಾಂತಿಯುತವಾಗಿ ಪರಿಗಣನೆಗೆ ತಗೊಂಡಿದ್ದಿದ್ರೆ ನೀವು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಇಷ್ಟು ವೈರಲ್ ಆದಾಗ ಇಷ್ಟೆಲ್ಲ ಸಮಸ್ಯೆ ಆಯ್ತದೆ ಅಂತ ಗೊತ್ತಾದಾಗ ನೀವು ನಿನ್ನೆ ಒಪಿನಿಯನ್ ತಗೊಳ್ತಾ ಇದ್ರಿ ಏನ್ ಮಾಡ್ಬೋದು, ಹೇಗಾಗುತ್ತೆ ಅಂತ ಹೇಳಿ. ಎಲ್ಲದಕ್ಕೂ ನಾವು ಈಗ ಕಂಪ್ಲೇಂಟ್ ತಗೊಂಡು ಕಳಿಸೋದು ಹಂಗೆ ತಗೊಳ್ತೀವಿ ಸರ್. ನೋಡಿ ಸರ್, ಮೊದಲು ಹಂಗೆ ಮಾಡ್ತಿದ್ವಿ, ಲೀಗಲ್ ಆಗಿ ಸ್ಟೇ ಆಗಿ ಸ್ಕ್ವಾಶ್ ಆಗಿದೆ ಸರ್. ಇನ್ನೊಂದು ನೀವು ಮಾಡಿ ಮಾಡ್ತಿಲ್ಲ, ಮಾಡ್ಬೋದು, ನೀವು ಮಾಡಿ. ನಾನು ಹೇಳ್ತಾ ಇರೋದು ಆಯ್ತಪ್ಪ, ನಮ್ಮ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು, ಕುಶಲ್ ಕೇಸ್ ನಿಲ್ಲಿಲ್ಲ, ಏನ್ ಮಾಡಕ್ ಆಯ್ತದೆ? ಆಯ್ತು, ಯಾವ ಕೇಸ್ ತಲೆ ಎತ್ತುಂಟು ಹೇಳಿ, ಕಲೆ ಯಾವ್ದು ಇದಾಗುಂಟು? ನೋಡಿ ಸರ್, ನಿಮ್ಮ ಹಾರಿಕೆ ಉತ್ತರಗಳನ್ನ ಕೇಳಕ್ಕೆ ನಾವು ರೆಡಿ ಇಲ್ಲ. ಪ್ರೊಸೀಜರ್ ಮಾಡ್ತಾ ಇದೀವಿ. ಇಲ್ಲ, ಆಯ್ತು, ಮಾಡಿ. ನಾವು ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಅರಣ್ಯ ಪ್ರದೇಶದಲ್ಲಿ ಭದ್ರತೆ ಹೆಚ್ಚಿಸುವ ನಿಟ್ಟಿನಲ್ಲಿ CCTV ಅಳವಡಿಕೆ ಹಾಗೂ ಸಿಬ್ಬಂದಿ ನಿಯೋಜಿಸುವ ಭರವಸೆ ನೀಡಿದರು. ಈ ಘಟನೆ ನಮಗೆ ಗಮನಕ್ಕೆ ಬಂದ ತಕ್ಷಣವೇ ಅದ್ರ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರ ಇದ್ರ ಮೇಲೆ ನಾವೀಗ ಏನು ಅದನ್ನು ಒಳಗಡೆ ನಮ್ಮ ಅರಣ್ಯನ ದಾಟಿ ಅತಿಕ್ರಮಣ ಮಾಡಿ ಹೋಗಿದ್ದಾರೆ ಅವ್ರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಅತಿಕ್ರಮಣ ಕೇಸ್ ಇದೆ ಆ ಕೇಸನ್ನ ಬುಕ್ ಮಾಡ್ತೀವಿ, ಇವತ್ತೇ ಬುಕ್ ಮಾಡ್ತೀವಿ. ಹಾಗಾಗಿ ಮತ್ತೆ ನೆಕ್ಸ್ಟು FIR ನಿಮಗೆ ಬೇಕು ಅಂತಂದರೆ ಈಗ ನಾವು ಆಫೀಸಿಗೆ ಹೋದ ತಕ್ಷಣ ಅದೆಲ್ಲ ರೆಡಿ ಮಾಡ್ತೀವಿ, ಅದನ್ನು ಮಾಡಿ ಕೊಡ್ತೀವಿ. ಅದಾದ ನಂತರ ಇಲ್ಲಿ ಏನು ಈ ದೇವಸ್ಥಾನದ ಮುಂದೆ ಈ ರೀತಿ ನಡೆಯೋದಾಗೆ CC ಕ್ಯಾಮ್ರಾ ಅದು ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನೂ ಮಾಡ್ತೀವಿ. ಹಾಗೆ ಅರ್ಚಕರು ಹೋಗ್ಬೇಕಾದ್ರೆ ಏನೋ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ಏನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವತ್ತು ಹೋಗ್ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರನ್ನ ಮೆನ್ನ ಅವರಿಗೆ ಕೊಟ್ಟು ಜೊತೆಗೆ ಕಳಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಶಾಂತಿಯುತವಾಗಿರುವ ಕೊಡಗಿನಲ್ಲಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆದಿದೆ. ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ರಾಜ್ಯ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಹಾಗೂ ಪ್ರಮುಖರಾದ ಚಕ್ಕೇರ ಮನು ಆಗ್ರಹಿಸಿದರು. ಮುಂದಿನ 24 ಗಂಟೆಯೊಳಗೆ ಆರೋಪಿಗಳ ಬಂಧನವಾಗದಿದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ರೂಪಿಸುವ ಜೊತೆಗೆ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕ ಭೋಜೇಗೌಡ ತಿಳಿಸಿದರು. ಗದ್ದಿಗೆ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಅನ್ಯ ಕೋಮಿನ ಧರ್ಮದ ಜನ ನಿನ್ನೆ ಯಾರೋ ಬಂದು ದೇವಸ್ಥಾನದ ಪಕ್ಕದಲ್ಲೇ ಅವ್ರದ್ದೇನೋ ಮಾಯ ಮಂತ್ರ ಮಾಡುವಂಥದ್ದು ಮತ್ತು ಏನೋ ಹೂಮಾಲೆ ಹಾಕಿ ಅದಕ್ಕೆ ಅವರ ಹಸಿರು ಬಟ್ಟೆ ಹಾಸುವಂಥದ್ದು ಮಾಡಿದ್ದಾರೆ. ಇವತ್ತು ಇಡೀ ಹಿಂದೂ ಸಮಾಜವೇ ಅಲ್ಲಿ ಹೋಗಿ ನೋಡಿದಾಗ ನಿನ್ನೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಯಾವುದೋ ಕಾರಣಕ್ಕೆ ಕಂಪ್ಲೇಂಟ್ ನಿನ್ನೆ FIR ಮಾಡಲಿಲ್ಲ ಅಂತ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ಹಿಂದೂ ಸಮಾಜ ಒಂದಷ್ಟು ಈ ಭಾಗದ ಜನ 500,000 ಜನ ಸೇರಿ ಅಲ್ಲಿಗೆ ಹೋದಾಗ ಒಂದಷ್ಟು DSP ಸಾಹೇಬರು ಈ ಕಡೆಯಿಂದ ಮತ್ತು ಅರಣ್ಯ ಇಲಾಖೆಯಲ್ಲಿ ACF ಅವರು ಬಂದು ವಿತಿನ್ 24 hours ಅವರನ್ನು ಬಂಧನ ಮಾಡ್ತೇವೆ, ಅವರ ವಾಹನವನ್ನು ಜಪ್ತಿ ಮಾಡ್ತೇವೆ, ಕಾನೂನಿನನ್ವಯ ಅವರಿಗೆ ಕ್ರಮ ಕೈಗೊಳ್ತೇವೆ ಎಂದು ಒಪ್ಪಿದ್ದಾರೆ. ACF ಅವರಂತೂ ಅವರು ಟ್ರಸ್ಪಾಸ್, ಇದು ಅರಣ್ಯ ಮೀಸಲು ಅರಣ್ಯ ಪ್ರದೇಶ, ಸುಟ್ಟಿತ್ಮಲೆ ಸುಬ್ರಹ್ಮಣ್ಯದಿಂದ ಹಿಡಿದು ನಮ್ಮ ಆನೆಕಾಡು ಕುಶಾಲನಗರ ಆನೆಕಾಡಿಂದ ಹಿಡಿದು ಈ ಭಾಗ ನಾಗರಹೊಳೆವರೆಗೆ ಒಂದೇ ಅರಣ್ಯ ಬರ್ತದೆ, ಎಲ್ಲ ಜಂಟಿಯಾಗಿರುವಂಥದ್ದು. ಈ ಅರಣ್ಯದಲ್ಲಿ ಅವರಿಗೆ ಟ್ರಸ್ಪಾಸು ಅಂತ ಹೇಳಿದ್ರೆ ಅತಿಕ್ರಮಣ ಮಾಡಿದ್ದಾರೆ ಅವರು. ಯಾರು ಈ ವಿಚಿತ್ರಕಾರಿ ಶಕ್ತಿಗಳು ಅವ್ರನ್ನ ಕ್ರಮ ಕೈಗೊಳ್ಳುವುದು ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಇಲ್ಲಿ CC ಕ್ಯಾಮರಾ ಫಿಟ್ ಮಾಡ್ತೀವಿ ಅಂತೇಳಿ ಒಪ್ಪಿದ್ದಾರೆ. ಆದರೆ ನಮ್ಮ ಭಟ್ರು ದಿನ ಪೂಜೆಗೆ ಹೋಗುವಾಗ ಅವರಿಗೂ ಕೋಆಪರೇಟ್ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಮತ್ತು ಪೊಲೀಸ್ ಇಲಾಖೆಯವರು ಕೂಡ DSP ಮತ್ತು ಇತರರು ಎಲ್ಲ ಕಂಪ್ಲೇಂಟ್ ಕೊಟ್ಟು ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಸೀಸ್ ಮಾಡ್ತೀವಿ ಮತ್ತು ಕಾನೂನಿನ ಕ್ರಮಗಳು ಹೇಳಿದ್ದಾರೆ. ಹಾಗಾಗಿ ಅಕಸ್ಮಾತ್
ಪೊಲೀಸರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಕ್ರಮ ಕೈಗೊಳ್ಳದೆ ಹೋದರೆ ವಿವಿಧ ಭಂಗಿಯಲ್ಲಿ ಕೊಡಗಿನ ಹಿಂದೂ ಬಂಧುಗಳು ಒಗ್ಗಟ್ಟಾಗಿ ಇದರ ವಿರುದ್ಧ ಪ್ರತಿಭಟನೆ ಮತ್ತು ಹೋರಾಟವನ್ನು ಹಮ್ಮಿಕೊಳ್ಳೋದಾಗುತ್ತೆ ಅಂತೇಳಿ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರು ಒಪ್ಪಿಕೊಂಡಿದ್ದಾರೆ. ಈ ವಿಚಾರವನ್ನು ಅತಿ ಜರೂರಾಗಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡದೆ ಹೋದರೆ ಗಂಡಾಂತರಕ್ಕೆ ಆದ ನಷ್ಟ ಮತ್ತು ಇನ್ನೊಂದಕ್ಕೆ ಸರ್ಕಾರವೇ ಹೊಣೆಯಾಗುತ್ತದೆ. ಹಾಗಾಗಿ ಈ ಸಹೋದರರು ಯಾರಿದ್ದಾರೆ ಅವ್ರನ್ನ ರಕ್ಷಣೆಗೆ ನಿಂತಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ಈ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪಾಲೂರು ದೇವಸ್ಥಾನ ಬಗ್ಗೆ ಮಾಡಿದ್ರು, ಆಗಲೂ ಕೂಡ ಇದೇ ಸರ್ಕಾರ ಇದ್ದಿದ್ದು. ಆಮೇಲೆ ಮೊನ್ನೆ ಟಿಪ್ಪು ಜಯಂತಿ ಆದಾಗಲೂ ಇದೇ ದ್ರೋಹಿ ಸರ್ಕಾರ ಇದ್ದಿದ್ದು. ಈಗಲೂ ಕೂಡ ಅದೇ ಸರ್ಕಾರ ಅವರ ಸಹೋದರನ ರಕ್ಷಣೆ ಮಾಡಲಿಕ್ಕೋಸ್ಕರ ಹಿಂದೂ ಸಮಾಜವನ್ನು ಕಡೆಗಣನೆ ಮಾಡಿ ಈ ರೀತಿಯ ಒಂದು ತಾರತಮ್ಯವನ್ನು ಕಾಣ್ತಾ ಇದೆ. ಹಾಗಾಗಿ ಇನ್ನೊಂದು ಮಳೆಗಾಲ ಕಳೆದರೆ ನಿಮ್ಮ ಕತೆ ಮುಗಿತದೆ. ದೇವಾಲಯದ ಗರ್ಭಗುಡಿಗೆ ಸಮೀಪದಲ್ಲೇ ಒಂದು ಗೋರಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಹೂವನ್ನು ಹೊದಿಸಿ ಒಂದು ಜಾಗವನ್ನು ಕಬಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲಾಖೆಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಹೇಳಿದರೆ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಇವತ್ತು ಏನು ಈ ಕ್ಷೇತ್ರಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ ಇಸ್ಲಾಮಿನ ಆಕ್ರಮಣಕಾರಿಗಳಿದ್ದಾರೆ, ಇವರು ರಾಜರೋಷವಾಗಿ ತಿರುಗುವಂಥ ಕೆಲಸ ಆಗಿದೆ. ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆಯನ್ನು ಉಂಟು ಮಾಡಿದಂಥ ಆರೋಪಿಗಳೇನಿದ್ದಾರೆ ಅವರ ಬಂಧನವನ್ನು ಆಗಬೇಕು. ಹಾಗೆ ಇನ್ನು 1 ಗಂಟೆ ಒಳಗಡೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಬೇಕು. ಹಾಗೆ ಅವರ ಮೇಲೆ FIR ದಾಖಲಾಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅವರ ಮೇಲೆ FIR ಆಗದೆ ನಾವು ಇಲ್ಲಿಂದ ತೆರಳೋರಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ದೇಶದ್ರೋಹಿಗಳು ಧರ್ಮದ್ರೋಹಿಗಳಿಗೆ ಅವಕಾಶವನ್ನು ನಾವು ಈ ನೆಲದಲ್ಲಿ ಕೊಡಲ್ಲ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೆಗೆದುಕೊಳ್ತೇವೆ. ಇನ್ನು 24 ಗಂಟೆ ಒಳಗಡೆ ಆರೋಪಿಗಳ ಬಂಧನ ಆಗಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಈ ಹೋರಾಟವನ್ನು ಕೈಗೊಳ್ತೇವೆ. ಹಾಗೆ ಕೊಡಗು ಬಂದ್ಗೂ ಸಹ ಕರೆಯನ್ನು ಕೊಡ್ತೇವೆ. ಪ್ರತಿಭಟನೆ ವೇಳೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸೂರಜ್, ಠಾಣಾಧಿಕಾರಿ ಮಂಜುನಾಥ್, ಹೆಚ್ಚುವರಿ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ಚಂದ್ರಶೇಖರ್, ಉಮೇಶ್, RFO ರಕ್ಷಿತ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.